ಎಲ್ಲರಿಗೂ ನನ್ನ ನಮಸ್ಕಾರಗಳು. 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ 9 ಅಂಕಿ ಅಂಶಗಳ ನಿರ್ವಹಣೆ. ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ 9 ಅಂಕಿ ಅಂಶಗಳ ನಿರ್ವಹಣೆ ಅನ್ನುವಂಥದ್ದು. ಕಲಿಕಾಫಲ 8. ಹಿಂದಿನ ಕಲಿಕಾಫಲದಲ್ಲಿ ಶೀರ್ಷಿಕೆಯಲ್ಲಿ 7 ಮತ್ತು 8 ಎರಡೂ ಶೀರ್ಷಿಕೆ ಒಂದೇ ಬಾರಿ ತೋರಿರುವುದರಿಂದ ಅಲ್ಲಿ ಕಲಿಕಾಫಲದಲ್ಲಿ ವ್ಯತ್ಯಾಸ ಆಗಿದೆ. 9 ಇದೆ, ಇಲ್ಲಿ ಕಲಿಕಾಫಲ 8. ಶೀರ್ಷಿಕೆ 9 ಕಲಿಕಾಫಲ 8. ವಿವಿಧ ವಸ್ತುಗಳ ಮೇಲೆ ಮಾಡಿದ ಖರ್ಚಿನ ಮಾಹಿತಿ ಸಂಗ್ರಹಿಸಿ ಮತ್ತು ಕೋಷ್ಟಕ, ಚಿತ್ರನಕ್ಷೆ ಮತ್ತು ಸ್ತಂಭ ನಕ್ಷೆಗಳಲ್ಲಿ ಪ್ರತಿನಿಧಿಸುವರು ಮತ್ತು ಅರ್ಥೈಸುವರು ಅನ್ನುವಂಥದ್ದು. ಕಲಿಕಾಫಲದ ವಿವರಣೆ ಏನಿದೆ, ತಮ್ಮ ಸುತ್ತಮುತ್ತಲಿನ ವಸ್ತುಗಳ ವಿಷಯಗಳ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ನಂತರ ಅಗತ್ಯಕ್ಕೆ ಅನುಗುಣವಾಗಿ ಅವುಗಳನ್ನ ಕೋಷ್ಟಕಗಳಲ್ಲಿ, ಚಿತ್ರನಕ್ಷೆ, ಸ್ತಂಭ ನಕ್ಷೆಗಳಲ್ಲಿ ಪ್ರತಿನಿಧಿಸುವರು. ಈ ನಕ್ಷೆಗಳನ್ನ ಅವರು ವಿಶ್ಲೇಷಿಸುವರು ಅನ್ನುವಂತಹ ಅಂಶವನ್ನ ಈ ಒಂದು ಶೀರ್ಷಿಕೆ 9 ಕಲಿಕಾಫಲ 8ರಲ್ಲಿ ನಾವು ಅಭ್ಯಾಸವನ್ನ ಮಾಡುತ್ತೇವೆ. ಮೊದಲನೇ ಚಟುವಟಿಕೆಯನ್ನು ನೋಡೋಣ. 6ನೇ ತರಗತಿಯ ವಿದ್ಯಾರ್ಥಿಗಳನ್ನ 5 ಗುಂಪುಗಳನ್ನಾಗಿ ವಿಂಗಡಿಸಿ ಪ್ರತಿ ಗುಂಪಿನಲ್ಲಿ ಈ ಹಂತಗಳಲ್ಲಿ ಚಟುವಟಿಕೆ ಮಾಡಿ ಅಂತ. ತರಗತಿ ಎಲ್ಲಾ ವಿದ್ಯಾರ್ಥಿಗಳಿಂದ ಪೆನ್ನು, ಪೆನ್ಸಿಲ್, ರಬ್ಬರ್ ಮತ್ತು ಶಾರ್ಪ್ನರ್ ಗಳನ್ನ ಸಂಗ್ರಹಿಸಿ. ವಿದ್ಯಾರ್ಥಿಗಳು ಸಂಗ್ರಹಿಸಿರುವ ವಸ್ತುಗಳಿಂದ ಒಂದೇ ರೀತಿಯ ವಸ್ತುಗಳನ್ನಾಗಿ ಪ್ರತ್ಯೇಕಿಸಿರುವ ವಸ್ತುಗಳಿಂದ ತಾಳೆ ಗುರುತು ಪಟ್ಟಿ ಮಾಡಿ ಅಂತ. ನಾನಿಲ್ಲಿ ಪೆನ್ನುಗಳನ್ನ ತಾಳೆ ಗುರುತು ಅಂದ್ರೆ ಇಲ್ಲಿ 4 ಆದ ನಂತರ ಒಂದು ಅಡ್ಡಗೆರೆಯನ್ನು ಹಾಕಿದ್ರೆ ಇದು 5, ಇದು 5 10, ಇದು 4 14 ಅಂತಕ್ಕಂಥದ್ದು. ಇಲ್ಲಿ 5 5 10 ಪೆನ್ಸಿಲ್ಗಳಿವೆ. ರಬ್ಬರ್ 5 ಮೇಲೆ 3 ಗಡೆ 3 ಅಂದ್ರೆ 5 + 3 8. ರಬ್ಬರ್ ಶಾರ್ಪ್ನರ್ 5 10 2 12 ಅಂತ ನಾನು ತೆಗೆದುಕೊಂಡಿದ್ದೇನೆ. ಇದನ್ನ ಮಾಹಿತಿಯನ್ನ ಸಂಗ್ರಹಿಸುವುದನ್ನ ಕಂಪ್ಲೀಟ್ ಆಗಿದೆ. ಇಲ್ಲಿ ಚಿತ್ರನಕ್ಷೆಯನ್ನ ಮಾಡೋಣ ಅಂತ ಹೇಳಿದ್ದಾರೆ. ತಾಳೆ ಗುರುತು ಪಟ್ಟಿಯಿಂದ ಚಿತ್ರನಕ್ಷೆಯನ್ನ ರಚನೆ ಮಾಡುವಂಥದ್ದು. ಪೆನ್ನು ಅಂದ್ರೆ ಎಷ್ಟಿದೆ? ಟೋಟಲ್ 14. ಇಲ್ಲಿ ಮುಂದ್ಗಡೆ ಬರೆದಿದ್ದೇನೆ ನಾನು. ಅಂದ್ರೆ ಒಂದು ಸೂಚನೆ ಏನಿದೆ, ಒಂದು ಚಿತ್ರವನ್ನು 2 ವಸ್ತುಗಳನ್ನ ಗುರುತಿಸುತ್ತೆ. ಒಂದು ಚಿತ್ರ, ಒಂದು ಪೆನ್ ಅನ್ನ ನಾವು ಹಾಕಿರೋದು ಎಷ್ಟು? 2 ಚಿತ್ರಗಳು ಅಂತ ಅದನ್ನ ವಸ್ತುಗಳು ಅಂತ ಗುರುತಿಸುತ್ತೆ. ಹಾಗಾಗಿ ಪೆನ್ ಎಷ್ಟಿದೆ? 14 ಇದೆ ಅಂದ್ರೆ ನಾವು ಎಷ್ಟು ಚಿತ್ರಗಳನ್ನ ಹಾಕಬೇಕು? 7. 1 2 3 4 5 6 ಚಿತ್ರಗಳನ್ನ ಹಾಕಲಾಗಿದೆ. ಪೆನ್ಸಿಲ್ ಒಟ್ಟು 10 ಇವೆ. 10 ಅಂದಾಗ ಒಂದು ಚಿತ್ರಕ್ಕೆ 2 ವಸ್ತುಗಳು ಅಂತ ನಾವು ಇಲ್ಲಿ ಲೆಕ್ಕಾಚಾರವನ್ನು ತೆಗೆದುಕೊಳ್ಳುವುದರಿಂದ 10 ಇರೋದ್ರಿಂದ 5 ಪೆನ್ಸಿಲ್ಗಳನ್ನ ಇಲ್ಲಿ ರಚನೆಯನ್ನು ಮಾಡಲಾಗಿದೆ. ರಬ್ಬರ್ 8 ಇವೆ, ಹಾಗಾಗಿ 4 ರಬ್ಬರ್ ಗಳನ್ನ ಇಲ್ಲಿ ರಚನೆಯನ್ನು ಮಾಡಲಾಗಿದೆ. ಶಾರ್ಪ್ನರ್ ಒಟ್ಟು 12 ಇವೆ. 12 ಅಂದ್ರೆ ಇಲ್ಲಿ 6 ಶಾರ್ಪ್ನರ್ ಗಳನ್ನ ನಾವು ಇಳಿಸಿದ್ದೇ ಆದ್ರೆ ಅವು 12ಕ್ಕೆ ಸಮನಾಗುತ್ತವೆ. ಹಾಗಾಗಿ 2 ಒಳ್ಳೆ 14, 2 ಇಲ್ಲಿ 10, 2 4 8, 2 6 12 ಅಂತ ಇಲ್ಲಿ ಲೆಕ್ಕಾಚಾರ ಕೂಡ ಮಾಡಲಾಗಿದೆ. ಇನ್ನು ಚಟುವಟಿಕೆ 8.3 ಸ್ತಂಭ ನಕ್ಷೆಯನ್ನ ಮಾಡುವಂಥದ್ದು. ಇದೇ ಒಂದು ಮಾಹಿತಿಯನ್ನು ತೆಗೆದುಕೊಂಡು ತಯಾರಿಸಿರುವ ತಾಳೆ ಗುರುತು ಪಟ್ಟಿಯಿಂದ ಸ್ತಂಭ ನಕ್ಷೆಯನ್ನು ರಚನೆ ಮಾಡುವಂಥದ್ದು. ಚಿತ್ರನಕ್ಷೆ ಆಗಿದೆ, ಅದು ಚಿತ್ರಗಳನ್ನ ಹಾಕುವುದರ ಮೂಲಕ ನಕ್ಷೆಯನ್ನು ರಚನೆ ಮಾಡುವಂಥದ್ದು. ಇಲ್ಲಿ ಸ್ತಂಭ ನಕ್ಷೆಯನ್ನು ಮಾಡ್ತಕ್ಕಂಥದ್ದು. ಈಗಾಗಲೇ ನಮಗೆ ಪೆನ್ ಎಷ್ಟಿದೆ? 14. ಈ ಕಡೆ ಚಿತ್ರಗಳ ಸಂಖ್ಯೆ, ಚಿತ್ರಗಳ ಅಥವಾ ವಸ್ತುಗಳ ಸಂಖ್ಯೆ, ಇಲ್ಲಿ ವಸ್ತುಗಳ ಹೆಸರನ್ನ ಇಲ್ಲಿ ಬರೀಬೇಕು. ಈ ಪ್ಲೇಸ್ ಕಡಿಮೆ ಇರುವ ಪ್ರಯುಕ್ತವಾಗಿ ನಾವು ಇಲ್ಲಿ ಕೆಳಗಡೆನೆ ಅವುಗಳನ್ನ ಬರ್ಕೊಂಡಿದ್ವಿ. ಪೆನ್ನು, ಪೆನ್ಸಿಲು, ರಬ್ಬರು, ಶಾರ್ಪ್ನರ್ ಅದರಲ್ಲೇ ಬರೆದಿದ್ದೇವೆ. ಇಲ್ಲಿ ಒಟ್ಟು ಪೆನ್ನುಗಳು ಎಷ್ಟಿವೆ? 14. ಅಂದ್ರೆ ಇಲ್ಲಿ ನಾವೇನ್ ಮಾಡಿದ್ದೇವೆ? ಪ್ರತಿಯೊಂದಕ್ಕೂ 2 ಮಾನಗಳನ್ನ ತೆಗೆದುಕೊಂಡಿದ್ದೇನೆ. 2 ಮಾನಗಳು y ಅಕ್ಷದಲ್ಲಿ 1 ಸೆಂಟಿಮೀಟರ್ಗೆ 2 ಮಾನಗಳನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಸ್ಕೇಲ್ ಕೂಡ ಬರೀಬಹುದು. ಅದೇ ರೀತಿ ಸ್ತಂಭ ನಕ್ಷೆಯನ್ನು ರಚಿಸುವಾಗ ಒಂದೊಂದು ಅಲ್ಲಿ ಗ್ಯಾಪ್ ಅನ್ನ ಬಿಟ್ಟು ನಾವು ಹಾಕಬೇಕಾಗಿರುತ್ತೆ. ಈಗ ಮೊದಲಿಗೆ ಪೆನ್ನುಗಳು ಎಷ್ಟಿವೆ? 14 ಇವೆ. 14ಕ್ಕೆ ನಾನು ಇಲ್ಲಿ ಗುರುತು ಮಾಡಿ ಅದನ್ನ ಸ್ತಂಭ ನಕ್ಷೆಯನ್ನು ಹಾಕಿದ್ದೇನೆ. ಎರಡನೇದೇನಿದೆ? ಪೆನ್ಸಿಲು 10 ಇವೆ. 10 ಅಂದ್ರೆ ಇಲ್ಲಿ 10ಕ್ಕೆ ಗುರುತು ಮಾಡಿ ಈ ರೀತಿ ಗುರುತು ಮಾಡಿ ಈ ಕಡೆ ಮತ್ತೊಂದು ಸ್ತಂಭ ನಕ್ಷೆಯನ್ನು ಹಾಕಿದ್ರೆ ಇದು ಪೆನ್ಸಿಲ್. ರಬ್ಬರ್ 8 ಇವೆ. 8ಕ್ಕೆ ಮಾರ್ಕ್ ಮಾಡಿ ಅದನ್ನು ಹಾಕಿದ್ದೇನೆ. ಶಾರ್ಪ್ನರ್ ಎಷ್ಟಿವೆ? 12 ಇವೆ. 12ಕ್ಕೆ ಗುರುತಿಸಿ ಇಲ್ಲಿ ನಾನು ಒಂದು ಚಿತ್ರವನ್ನ ಸ್ತಂಭ ನಕ್ಷೆಯನ್ನು ರಚಿಸಿದ್ದೇನೆ. ಎಕ್ಸ್ ಅಕ್ಷ ಇದು ವಸ್ತುಗಳ ಹೆಸರನ್ನ ಸೂಚಿಸುತ್ತೆ. y ಅಕ್ಷ ಇದು ವಸ್ತುಗಳ ಸಂಖ್ಯೆಯನ್ನು ಸೂಚಿಸುವಂಥದ್ದು. ಇದು ಸ್ತಂಭ ನಕ್ಷೆಯನ್ನು ರಚನೆ ಮಾಡುವಂಥದ್ದು. ಈ ದತ್ತಾಂಶಗಳ ವಿಶ್ಲೇಷಣೆ ಮಾಡೋಣ. ಈಗ ಅಲ್ಲಿ ಮಾಹಿತಿ, ಚಿತ್ರನಕ್ಷೆ, ಸ್ತಂಭ ನಕ್ಷೆ ಮತ್ತು ಆ ದತ್ತಾಂಶಗಳ ಮಾಹಿತಿಯನ್ನ ವಿಶ್ಲೇಷಣೆ ಮಾಡುವಂಥದ್ದು. ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ಲೇಖನ ಸಾಮಗ್ರಿ ಇದೆ? ಪೆನ್ನು 14 ಇದೆ. ಪೆನ್ನು 14 ಇದೆ. ಅತಿ ಕಡಿಮೆ ಪ್ರಮಾಣದಲ್ಲಿ ಯಾವ ಲೇಖನ ಸಾಮಗ್ರಿ ಇದೆ ಅಂತ ಕೇಳಿದರೆ ಅತಿ ಕಡಿಮೆ ಇರತಕ್ಕಂತ ಲೇಖನ ಸಾಮಗ್ರಿ ಯಾವುದು? ರಬ್ಬರ್ ಅನ್ನುವಂಥದ್ದು. ಅದು ಎಷ್ಟಿದೆ? 8. ರಬ್ಬರ್ ಹಾಗೂ ಶಾರ್ಪ್ನರ್ ಗಳ ವ್ಯತ್ಯಾಸ, ಸಂಖ್ಯೆಗಳ ವ್ಯತ್ಯಾಸ ಅಂತ ಕೇಳಿದರೆ ರಬ್ಬರ್ 12 ಇದೆ. ರಬ್ಬರ್ ಮತ್ತು ಶಾರ್ಪ್ನರ್, ರಬ್ಬರ್ 8 ಇದೆ. ರಬ್ಬರ್ 8 ಇದೆ. ಶಾರ್ಪ್ನರ್ 12 ಇದೆ. ಅವುಗಳ ವ್ಯತ್ಯಾಸ ಅಂದ್ರೆ 12 - 8 ಅದರ ವ್ಯತ್ಯಾಸ ಎಷ್ಟಾಯ್ತು? 4 ಅನ್ನುವಂತಹ ಉತ್ತರ. ಇಲ್ಲಿ ಯಾವ್ಯಾವ ವಸ್ತುಗಳನ್ನ ಕೊಟ್ಟಿದ್ದಾರೆ ಮೇಲ್ಗಡೆ ನೋಡಿ ಅವುಗಳಿಗೆ ಇಲ್ಲಿ ವ್ಯತ್ಯಾಸವನ್ನ ಮಾಡುವಂಥದ್ದು. ಇನ್ನು ಸ್ತಂಭ ನಕ್ಷೆಯನ್ನ ಕೊಟ್ಟಾಗ ನಾವು ಮತ್ತೆ ಈ ಒಂದು ಟೇಬಲ್ ಅನ್ನ ರಚನೆ ಮಾಡ್ತಕ್ಕಂಥದ್ದು.
ಕೋಷ್ಟಕವನ್ನ ರಚನೆ ಮಾಡತಕ್ಕಂಥದ್ದು, ಟೇಬಲ್ ಅನ್ನ ರಚನೆ ಮಾಡುವಂಥದ್ದು. ಈ ಚಿತ್ರವನ್ನ ನೋಡೋಣ. ಇಲ್ಲಿ ಇದು ತಪ್ಪಾಗಿದೆ. ಇದು ತರಗತಿಗಳನ್ನ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಇದು 4ನೇ ತರಗತಿ, ಇದು 5ನೇ ತರಗತಿ ಅಂತ ಕೊಟ್ಟಿದ್ದಾರೆ. ಈ ಕಡೆ ತರಗತಿಗಳು, ಈ ಕಡೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ, ತರಗತಿ, ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ 5 ಇವೆ, 5 ಕ್ರಮ ಸಂಖ್ಯೆಯನ್ನು ಹಾಕಿನಿ. ತರಗತಿ 1ನೇ ತರಗತಿ, 2ನೇ ತರಗತಿ, 3ನೇ, 4ನೇ, 5ನೇ ತರಗತಿಯನ್ನು ಹಾಕಿದ್ದೇನೆ. ಈಗ 1ನೇ ತರಗತಿಯಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 7 ಇದೆ, 7ಅನ್ನ ಬರೆಯಲಾಗಿದೆ. 2ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 5 ಇದೆ. 3ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 6 ಇದೆ. 4ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 5 ಇದೆ. ಆಮೇಲೆ 5ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? ಇಲ್ಲಿ 9 ಇದೆ ಅಂತ. ಅಂದ್ರೆ ಈ ಒಂದು ಸ್ತಂಭ ನಕ್ಷೆಯಿಂದ ಈ ಒಂದು ಕೋಷ್ಟಕವನ್ನ ತಯಾರು ಮಾಡುವಂತದ್ದು. ಈಗ ನಾನೇನು ಕಲಿತೆ ಅನ್ನುವಂಥದ್ದು ಇದೆ. ದತ್ತಾಂಶಗಳನ್ನ ಸಂಗ್ರಹಿಸುವಂತದ್ದು ತಮಗೆ ಸಾಧ್ಯವಿದ್ದರೆ ಇದನ್ನ ರೇಟ್ ಅನ್ನು ಹಾಕುವಂಥದ್ದು. ನೀವು ಸಂಗ್ರಹಿಸಿರುವ ವಸ್ತುಗಳ ಸಂಖ್ಯೆಯನ್ನು ನೀಡಿದ ಸ್ಥಳದಲ್ಲಿ ಬರೆಯಿರಿ. ಹಳೆಯ ನಾಣ್ಯ ಎಷ್ಟು ಸಂಗ್ರಹ ಮಾಡಿದ್ದೀರಿ? ಸ್ಟ್ಯಾಂಪ್ಗಳನ್ನು ಎಷ್ಟು ಸಂಗ್ರಹ ಮಾಡಿದ್ದೀರಿ? ನಿಮ್ಮ ನೆಚ್ಚಿನ ನಾಯಕರ ಚಿತ್ರಗಳನ್ನು ಎಷ್ಟು ಸಂಗ್ರಹ ಮಾಡಿದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ಬರೀಬೇಕು. ದತ್ತಾಂಶಗಳಿಗೆ ಚಿತ್ರ ನಕ್ಷೆಯನ್ನ ನಾನು ಹಾಕಬಲ್ಲೆ ಅಂದ್ರೆ ಮಾರ್ಕ್ ಅನ್ನ ಮಾಡಬೇಕು. ಇಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯ ಜನಪದ ಸ್ಪರ್ಧೆಯಲ್ಲಿ ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನ ಪ್ರದರ್ಶನ ನೀಡಿದೆ. ಜಿಲ್ಲಾ ತಂಡಗಳ ಸಂಖ್ಯೆ ಹೀಗಿದೆ. ಇದು ನಾನು ಸ್ತಂಭ ನಕ್ಷೆಯನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದೇನೆ, ಗುರುತಾಗ್ಲಿ ಅನ್ನೋ ಉದ್ದೇಶದಿಂದ. ಆದರೆ ಪ್ರಶ್ನೆ ಇರುವಂತದ್ದು ಸ್ತಂಭ ನಕ್ಷೆ ಅಲ್ಲ, ಇಲ್ಲಿ ಸ್ತಂಭ ನಕ್ಷೆ ಅಲ್ಲ, ಇದು ಚಿತ್ರ ನಕ್ಷೆ ಇರೋದ್ರಿಂದ ಇದು ಸರಿಯಾದಂತ ಉತ್ತರ. ಬಟ್ ನಾನು ಸ್ತಂಭ ನಕ್ಷೆನೂ ಕೂಡ ಇಲ್ಲಿ ರಚನೆಯನ್ನ ಮಾಡಿ ತೋರಿಸಿದ್ದೇನೆ ಅಷ್ಟೇ. ಕೋಲಾಟ, ಈ ಕಡೆ ಚಿತ್ರಗಳು, ಆ ಚಿತ್ರಗಳಿಗೆ ನಕ್ಷೆಗಳನ್ನ ಹಾಕಲಾಗಿದೆ. ಕೋಲಾಟ 8. ಹಾಗಾದ್ರೆ ಕೋಲಾಟ ಅಂದ್ರೆ ಇಲ್ಲಿ 8 ವೃತ್ತಗಳನ್ನ ಹಾಕಲಾಗಿದೆ. ವೃತ್ತ ಅಂದ್ರೆ ಇಲ್ಲಿ ನಾನು ಕೋಲಾಟ ಅಂತ ತೆಗೆದುಕೊಂಡಿದ್ದೇನೆ. ಕಂಸಾಳೆ ಅಂತಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆಯನ್ನು ತೆಗೆದುಕೊಂಡಿದ್ದೇನೆ. 6 ಇದೆ, ಅದಕ್ಕೆ 1 2 3 4 5 6ಅನ್ನ ಹಾಕಲಾಗಿದೆ. ವೀರಗಾಸೆ ಇದು 5 ಇದೆ. ವೀರಗಾಸೆ 1 2 3 4 5 ಇಲ್ಲಿ ನಾನು ಶಾರ್ಟ್ ಆಗಿ ಬರೆದಿದ್ದೇನೆ, ಅವುಗಳನ್ನು ಮೇಲ್ಗಡೆ ನೋಡ್ಕೊಳ್ಬಹುದು. ಆಮೇಲೆ ಘಟ ಕುಣಿತ 3 ಇದೆ. ಹಾಗಾಗಿ ಇಲ್ಲಿ ಘಟ ಕುಣಿತಕ್ಕೆ ನಾನು ತ್ರಿಭುಜವನ್ನು ತೆಗೆದುಕೊಂಡು 3 ಚಿತ್ರಗಳನ್ನು ಹಾಕಲಾಗಿದೆ. ಆ ಮೇಲಿನ ರೀತಿಯಲ್ಲಿ ಒಂದು ಚಿತ್ರಕ್ಕೆ 2 ವಸ್ತುಗಳು ಅಂತ ತೆಗೆದುಕೊಂಡಿಲ್ಲ, ಒಂದಕ್ಕೆ 1. ಯಾಕಂದ್ರೆ ಇಲ್ಲಿ ಇರುವಂತಹ ಅಂಶಗಳು ಸಂಖ್ಯೆಗಳಿಗೆ ಸಂಖ್ಯೆ ಏನಿದೆ, ವಸ್ತುಗಳ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಅವುಗಳನ್ನು ರಚನೆ ಮಾಡಿ ಬಹಳಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಬಂದಾಗ ನಾವು ಆ ರೀತಿಯಾಗಿ ತಗೊಳ್ತೀವಿ. ಇನ್ನು ಡೊಳ್ಳು ಕುಣಿತ 4 ಇದೆ. ಡೊಳ್ಳು ಕುಣಿತವನ್ನ ನಾನು ಆಯತದ ಆಕಾರದಲ್ಲಿ ತೆಗೆದುಕೊಂಡಿದ್ದೇನೆ, 4 ಇದೆ. ಹಾಗಾಗಿ 4ಅನ್ನ ಹಾಕಿದ್ದೇನೆ. ಇನ್ನು ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನ ರಚಿಸಬಲ್ಲೆ ಆದರೆ ರೈಟರ್ ಮಾರ್ಕ್ ಅನ್ನು ಹಾಕಬೇಕು. ಇಲ್ಲಿ ಚಿನ್ನದ ಪದ, ಬೆಳ್ಳಿಯ ಪದಕ ಮತ್ತು ಕಂಚಿನ ಪದಕ 3 ಪದಕಗಳಿವೆ. ಇದಕ್ಕೆ ಸ್ತಂಭ ನಕ್ಷೆಯನ್ನು ಹಾಕಿ ಅಂತ ಕೇಳಿದ್ದಾರೆ. ಈ ಕಡೆ ಪದಕಗಳ ಸಂಖ್ಯೆಯನ್ನು ಈ ಕಡೆ ತೆಗೆದುಕೊಂಡಿದ್ದೇನೆ. ಇಲ್ಲಿ ಪದಕಗಳ ಹೆಸರನ್ನು ಈ ಕಡೆ ತೆಗೆದುಕೊಂಡಿದ್ದೇನೆ, ಸಂಖ್ಯೆಯನ್ನು ಈ ಕಡೆ. ಇಲ್ಲಿ ಮತ್ತೆ 1 ಸೆಂಟಿಮೀಟರ್ಗೆ 2 ಮೂಲಮಾನಗಳನ್ನು ನಾನು ತೆಗೆದುಕೊಂಡಿದ್ದೇನೆ. 2 4 6 8 10. ಚಿನ್ನದ ಪದಕ ಎಷ್ಟಿದೆ? ಇಲ್ಲಿ ಚಿನ್ನದ ಪದಕ 10 ಇದೆ. ಇಲ್ಲಿ ಚಿನ್ನದ ಪದಕ ಚೀಪ ಅಂದ್ರೆ ಚಿನ್ನದ ಪದಕ. ಬೆಳ್ಳಿಯ ಪದಕ 5 ಇದೆ. ಹಾಗಾಗಿ 5 ಅಂದ್ರೆ ಇಲ್ಲಿ 5 ಇರ್ತದೆ ಮಧ್ಯದಲ್ಲಿ. ಹಾಗಾಗಿ 5ಕ್ಕೆ ಇದನ್ನ ಗುರುತಿಸಿದ್ದೇನೆ. ಕಂಚಿನ ಪದಕ 8 ಇದೆ, 8ಕ್ಕೆ ಗುರುತಿಸಿದ್ದೇನೆ. ಹಾಗಾಗಿ ಈ ರೀತಿಯಾಗಿ ಇದಕ್ಕೆ ನಾನು ಸ್ತಂಭ ನಕ್ಷೆಯನ್ನ ಹಾಕಿದ್ದೇನೆ. ಇನ್ನು ಈ ದತ್ತಾಂಶಗಳನ್ನ ವಿಶ್ಲೇಷಿಸಬಲ್ಲೆ, ರೈಟ್ ಮಾರ್ಕ್ ಅನ್ನ ಹಾಕಬೇಕು. ಇದು ಇಯರ್ ಅನ್ನ ತಪ್ಪಾಗಿದೆ. ಇಲ್ಲಿ 2015 ಇಲ್ಲಿ ಆಗಬೇಕು. ಇದು ಒಂದು ಕರೆಕ್ಟ್ ಇದೆ. ಇದು 2016 ಆಗಬೇಕು. ಅಲ್ಲಿ ಎಲ್ಲ ಒಂದೇ ಕಡೆ ಬಂದಿದೆ. ಇದು 2017 ಆಗಬೇಕು. ನಾನು ಹಾಕಿರುವಂತದನ್ನು ನೋಡಿ. ಇದು 2018, 2019, 2020. ಯಾವ ವರ್ಷದ ಇಳುವರಿ ಅತ್ಯಂತ ಕಡಿಮೆ ಆಗಿತ್ತು ಅಂದ್ರೆ ಇಲ್ಲಿ ನೋಡಿ 16, 10, 6, 12, 25, 7 ಅಂದ್ರೆ 2017ನೇ ಇಸ್ವಿಯಲ್ಲಿ ಇಳುವರಿ ಅತ್ಯಂತ ಕಡಿಮೆ ಆಗಿತ್ತು. ಅತ್ಯಂತ ಹೆಚ್ಚಿನ ಇಳುವರಿ ಯಾವ ವರ್ಷ ಅಂದ್ರೆ ಇದು 25 ಬಂದದ. ಇದು ಯಾವ ವರ್ಷ ಅಂದ್ರೆ 2019 ಬರೆಯಲಾಗಿದೆ. 2015 ಮತ್ತು 2020ರವರೆಗಿನ ಗೋಧಿಯ ಒಟ್ಟು ಇಳುವರಿ ಎಷ್ಟು ಅಂದ್ರೆ 2015ರಿಂದ 2020ರವರೆಗೆ ಅಂದ್ರೆ ಇದು 16, 10, 26, 6, 32, 32, 34, ಆಮೇಲೆ 44, 44, 64, 5, 69, 7, 76 ಅಂದ್ರೆ ಟೋಟಲ್ 76. ಇನ್ನು 2019 ಮತ್ತು 2016ಕ್ಕಿಂತ ಎಷ್ಟು ಹೆಚ್ಚು ಇಳುವರಿಯಾಗಿದೆ? 2019ರಲ್ಲಿ 25 ಇದೆ. 2016ರಲ್ಲಿ ಎಷ್ಟಿದೆ ಅಂದ್ರೆ 10 ಇದೆ. 2019ನೇ ವರ್ಷದಲ್ಲಿ 16ನೇ ವರ್ಷಕ್ಕಿಂತ ಎಷ್ಟು ಹೆಚ್ಚುವರಿ ಇಳುವರಿಯನ್ನು ಬಂದಿದೆ ಅಂದ್ರೆ 19ನೇ ವಯಸ್ಸಿನಲ್ಲಿ 25 ಬಂದಿತ್ತು ಇಳುವರಿ. 2016ನೇ ಇಸ್ವಿಯಲ್ಲಿ 10 ಬಂದಿತ್ತು. ಹಾಗಾದ್ರೆ ಉತ್ತರ ಎಷ್ಟು? 15. ಎಷ್ಟು ಹೆಚ್ಚುವರಿ ಇಳುವರಿ ಆಗಿದೆ ಅಂದ್ರೆ 15 ಹೆಚ್ಚು ಇಳುವರಿಯನ್ನ ಆಗಿದೆ ಅನ್ನುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.